ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ವಾಟರ್ ಮೆಲನ್ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆನೂ ತುಂಬ ಸಮ್ಮರ್ ಶುರುವಾಗಿದೆ. ತುಂಬ ಅಂದರೆ ತುಂಬಾ ಟೆಂಪ್ರೇಚರ್ ಜಾಸ್ತಿ ಇದೆ. ಹಾಗೆ ಮತ್ತು ನಮ್ಮ ದೇಹದಲ್ಲಿ ಬೆವರಿನ ಮುಖಾಂತರ ನೀರಿನಂಶ ಕರಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ನೀರನ್ನು ಕುಡಿಬೇಕು. ನೀರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥನ ನಾವು ತಗೋಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ವಾಟರ್ ಮೆಲನ್ನಿಂದ ಜ್ಯೂಸ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಆಲ್ರೆಡಿ ವಾಟರ್ ಮೆಲನ್ನ ಕಟ್ ಮಾಡಿ ಸೀಡ್ಸ್ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜಾರಿಗೆ ನಾನು ವಾಟರ್ ಮೆಲನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಥರದ ಶುಗರನ್ನಾಗಲಿ ಅಥವಾ ಬೆಲ್ಲನಾಗಲಿ ಸೇರಿಸ್ತಾ ಇಲ್ಲ. ನಾನು ಅದೇ ಪ್ಲೈನಲ್ಲೇ ಮಾಡ್ತಾ ಇದ್ದೀನಿ. ಜಾಸ್ತಿ ಶುಗರನ್ನು ಬಳಸೋದಕ್ಕೆ ಹೋಗಬೇಡಿ. ಅದು ಕೂಡ ದೇಹ ತಂಪಾಗಿರಬೇಕು ಮತ್ತು ನೀರಿನಂಶ ಬೇಕು ಅಂತೇಳಿ ಸಕ್ಕರೆಗಳನ್ನ ಯೂಸ್ ಮಾಡ್ತಾ ಹೋದಷ್ಟು ಮತ್ತು ನಮ್ಮ ದೇಹಕ್ಕೆ ಮತ್ತೆ ಹಾನಿ ಆಗುತ್ತೆ. ಫ್ರೆಂಡ್ಸ್, ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಹೇಮಾಸ್ ಪುಟ್ಟ ಪ್ರಪಂಚ ಅಂತ ಹೇಳಿ. ಹಾಗೆಯೇ ಫೇಸ್ಬುಕ್ ಪೇಜ್ ಕೂಡ ಇದೆ, ಹೇಮಾಸ್ ಪುಟ್ಟ ಪ್ರಪಂಚ ಅಂತೇಳಿ. ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದೀನಿ. ಇಲ್ಲಿ ಯಾವುದೇ ಥರದ ಶುಗರ್ ಆಗಲಿ ಬೆಲ್ಲನಾಗಲಿ ಆ್ಯಡ್ ಮಾಡಿಲ್ಲ. ನಾನು ಆಲ್ರೆಡಿ 10 ನಿಮಿಷ ಮುಂಚೆ ಕಾಮಕಸ್ತೂರಿ ಬೀಜನ ನೆನೆಸಿಟ್ಕೊಂಡಿದ್ದೆ. ಹಾಗೆ ಬಾದಾಮ್ ಗೋಂದೂನ ಹಿಂದಿನ ದಿನ ಕೂಡ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು 7 ರಿಂದ 8 ಗಂಟೆ ಅಥವಾ 9 ಗಂಟೆ ನೆನೆಯೋದಕ್ಕೆ ಬೇಕಾಗುತ್ತೆ ಬಾದಾಮ್ ಗೋಂದು ಯೂಸ್ ಮಾಡೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾದಾಮ್ ಗೋಂದು ಯೂಸ್ ಮಾಡೋದ್ರಿಂದ ತಂಪು ಸಿಗುತ್ತೆ. ಮುಖದಲ್ಲಿ ಪಿಂಪಲ್ಗಳಿದ್ರೂ ಬಾಯಲ್ಲಿ ಹುಣ್ಣಿದ್ರೂ ಕಡಿಮೆ ಆಗುತ್ತೆ. ಬಾದಾಮ್ ಗೋಂದೂನ ಫೇಸ್ ಮಾಸ್ಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಫೇಸ್ ಮಸಾಜ್ ಮಾಡೋದಕ್ಕೆ ಕೂಡ ಬಾದಾಮ್ ಗೋಂದೂನ ಯೂಸ್ ಮಾಡ್ಬೋದು. ಕಾಮಕಸ್ತೂರಿ ಬೀಜ ಯೂಸ್ ಮಾಡೋದ್ರಿಂದನೂ ಕೂಡ ದೇಹ ತಂಪಾಗುತ್ತೆ. ನಾನು 1 ಸ್ಪೂನಷ್ಟು ಕಾಮಕಸ್ತೂರಿ ಬೀಜ, 1 ಸ್ಪೂನಷ್ಟು ಬಾದಾಮ್ ಗೋಂದೂನ ಹಾಕಿ ಗ್ರೈಂಡ್ ಮಾಡಿರ್ತಕ್ಕಂಥ ವಾಟರ್ ಮೆಲನ್ನ ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಸ್ವಲ್ಪ ನಾನು ವಾಟರ್ ಮೆಲನ್ದು ಹಣ್ಣಿನ ಪೀಸ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಪ್ ಥರ ಇರುತ್ತೆ. ಅದನ್ನು ತಿಂತಾ ಇದ್ರೆ ಬಾಯಲ್ಲಿ ಕುಡಿತಾ ಇರಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಅದು ಭಾಳ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾವುದೇ ಥರದ ಫಿಲ್ಟ್ರನ್ನ ಮಾಡ್ಕೊಂಡಿಲ್ಲ ನಾನು. ಹಾಗೇ ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಏನು ಮಿಕ್ಸಿ ಜಾರಲ್ಲಿ ರುಬ್ಬಿದೆ ಹಾಗೆ ಹಾಕಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲಿ ಯಾವುದೇ ಥರದ್ದು ವೇಸ್ಟು ಏನೂ ಬರಲ್ಲ. ಫಿಲ್ಟ್ರ್ ಮಾಡೋದಕ್ಕೆ ಹೋಗಬೇಡಿ, ಹಾಗೇ ಕುಡೀರಿ. ತಿಂತಾ ಇರಬೇಕಾದ್ರೆ ಕಟ್ ಮಾಡಿ ಹಾಕಿರ್ತಕ್ಕಂಥ ವಾಟರ್ ಮೆಲನ್ ಪಲ್ಪ್ಸು ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಪದೇ ಪದೇ ಬಾಯಾರಿಕೆ ಆಗುವಾಗ ಈ ರೀತಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಬಾದಾಮ್ ಗೋಂದು, ಕಾಮಕಸ್ತೂರಿ ಬೀಜ ಎಲ್ಲ ಹಾಕಿರ್ತೀವಿ. ಯಾವುದೇ ಥರದ್ದು ಇಲ್ಲಿ ಕೆಮಿಕಲನ್ನು ಹಾಕಿಲ್ಲ. ಬಾದಾಮ್ ಗೋಂದು ಹಾಗೆ ಕಾಮಕಸ್ತೂರಿ ಬೀಜ ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ್ಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ, ಆಲ್ ಅಂತ ಕೊಡಿ. ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಿಂದ ನಿಮ್ಮ ಮುಂದೆ ಬರ್ತೀನಿ.